ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗಲ್ಲಿ ನಾವು ಬ್ರೇಕ್ಫಾಸ್ಟ್ಗೆ ಅಂತ ನವಣೆದು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀವಿ. ನವಣೆದು ಶುಗರ್ ಪೇಷಂಟ್ಗೆ ಚೆನ್ನಾಗಾಗುತ್ತೆ. ಶುಗರ್ ಇದ್ದವ್ರಿಗೆ ಭಾಳ ಹೆಲ್ದಿ ಫುಡ್ ಇದು. ಜಲ್ದಿ ಕಡಿಮೆ ಆಗುತ್ತೆ ಶುಗರ್. ನವಣೆ, ತೊಗರಿಬೇಳೆ, ಹೆಸರುಬೇಳೆ ಇದನ್ನು ಕುಕ್ಕರಲ್ಲಿ ಹಾಕಿ ವಾಶ್ ಮಾಡಿ ನವಣೆ ಮತ್ತು ತೊಗರಿಬೇಳೆ, ಹೆಸರುಬೇಳೆನ ಕುಕ್ಕರಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕ್ಕೊಂಡು 2 ಟೈಮ್ಸ್ ವಾಶ್ ಮಾಡಿ, ಆಮೇಲೆ ಅದು ಇರೋದಕ್ಕಿಂತ ಜಾಸ್ತಿ ನೀರು ಹಾಕ್ಬಿಟ್ಟು ಅದನ್ನು ಜೀರಿಗೆ ಮತ್ತು ಅರಿಶಿನ ಹಾಕಿ 7 ವಿಸಿಲ್ ಹೊಡೆಸ್ಬೇಕು. 7 ವಿಸಿಲ್. ಜಾಸ್ತಿ ಬೆಂದಷ್ಟು ಚೆನ್ನಾಗಾಗುತ್ತೆ. ಬಿಸಿಲಾಗೋವರೆಗೂ ಒಗ್ಗರಣೆಗೆ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ, ಮೆಂತೆ, ಹುಣಸೆಹಣ್ಣು, ಬೀನ್ಸ್, ಕ್ಯಾರೆಟ್, ಬೆಳ್ಳುಳ್ಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೋಬೇಕು. ಅದು ಬಿಸಿಲಾದಮೇಲೆ ಒಗ್ಗರಣೆಗೆ ಹಾಕ್ಬಿಡೋದು. ಈರುಳ್ಳಿ ಹಾಕಿ ಇವಾಗ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಈರುಳ್ಳಿ, ಕ್ಯಾರೆಟ್, ಬೀನ್ಸ್ ಎಲ್ಲ ಹಾಕಿ ಬೇಯಿಸ್ಕೋಬೇಕು. ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಹುಣಸೆಹಣ್ಣು ರಸ, ಟೊಮ್ಯಾಟೊ ಹಾಕಿ ಬಿಸಿಬೇಳೆಬಾತ್ ಪೌಡ್ರ್, ಸ್ವಲ್ಪ ಗರಂ ಮಸಾಲ ಎಲ್ಲ ಹಾಕಿ ಆಮೇಲೆ ಅದು ಬೇಯಿಸಿರೋದನ್ನು ಇದಕ್ಕೆ ಹಾಕಿಡೋದು. ಔಟ್ಪುಟ್ ಹೀಗಾಗತ್ತೆ. ಎಲ್ಲ ಒಗ್ಗರಣೆ ಹಾಕಿ ಎಲ್ಲ ಹಾಕಿ ಬೇಯಿಸಿದ ಬೇಳೆ ಎಲ್ಲ ಹಾಕಿದ್ಮೇಲೆ ಬಿಸಿಬೇಳೆಬಾತ್ ಚೆನ್ನಾಗಾಗುತ್ತೆ. ಸ್ವಲ್ಪ ತಿಕ್ಕಾಗಬೇಕಿದೆ. ಬೀನ್ಸ್, ಕ್ಯಾರೆಟ್, ಕೊತ್ತಂಬರಿ ಎಲ್ಲ ಸ್ವಲ್ಪ ತಿಕ್ಕಾಗೋವರೆಗೂ 5 ಮಿನಿಟ್ಸ್. ರೆಡಿ ಆಯಿತು. ಬೌಲಲ್ಲಿ ಹಾಕಿ ಅದರ ಮೇಲೆ ಶೇವ್ ಹಾಕಿ ಸ್ಪೂನಲ್ಲಿ ತಿಂತಾಯಿದ್ರೆ ಮಸ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಎಲ್ಲರೂ ಹೇಳಿ ಹೇಗಿದೆ ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.